ನಮಸ್ತೆ. ನಾವು ರಿಯಲ್ ಹೀರೋಗಳನ್ನು ಮೆರೆಸೋದ್ರಲ್ಲಿ ಎಷ್ಟು ಮಗ್ನರಾಗಿದ್ದೇವೆ ಅಂದರೆ, ರಿಯಲ್ ಹೀರೋಗಳು ನಮ್ಮ ಕಣ್ಮುಂದೆ ಕಳೆದು ಹೋಗ್ತಿದ್ದಾರೆ. ಇತ್ತೀಚಿನ ಕೆಲವು ದಿನಗಳ ವಿದ್ಯಮಾನಗಳನ್ನು ಗಮನಿಸಿದರೆ ನಮ್ಮ ಸಮಾಜದ ಹೀರೋ ಯಾರು, ಹೀರೋಯಿಸಮ್ ಅಂದರೆ ಏನು ಅನ್ನುವ ವ್ಯಾಖ್ಯಾನಗಳೇ ತಲೆ ಕೆಳಗಾಗಿರುವುದು ಸ್ಪಷ್ಟವಾಗುತ್ತೆ. ಮನೋರಂಜನೆ ಹೆಸರಿನಲ್ಲಿ ನಡೆಯುವಂತಹ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್. ಈ ರಿಯಾಲಿಟಿ ಶೋ ಗೆದ್ದಂತಹ ಒಬ್ಬ ವ್ಯಕ್ತಿಯ ಕಾರ್ ಹಿಂದ್ಗಡೆ ನಮ್ಮ ರಾಜ್ಯದ ಕಾನೂನಿನ ಪಾಲಕರು, ಕಾನೂನನ್ನು ಕಾಪಾಡುವಂತಹ ಪಾಲಕರು ಅಂದರೆ ಪೊಲೀಸರು ಅಸಹಾಯಕವಾಗಿ ಓಡುತ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ದೇಶಕ್ಕಾಗಿ ಆಡಿ ವಿಶ್ವಕಪ್ಪನ್ನು ಗೆದ್ದಂತಹ ಅಂಧ ಹೆಣ್ಣು ಮಕ್ಕಳು ಸದ್ದಿಲ್ಲದೆ ಬಂದು ಹೋಗ್ತಾರೆ. ನಮ್ಮ ದೇಶದ ಭದ್ರತೆಯ ಸಲಹೆಗಾರ ಅಜಿತ್ ದೋವಲ್ ಅವರು ಯುವಜನತೆಯನ್ನು ಕುರಿತು, ದೇಶವನ್ನು ಕುರಿತು ಭಾಷಣ ಮಾಡಿದ್ದು ಎಷ್ಟು ಜನ ಕೇಳಿದರೆ ಅಂತ ಕೇಳಿದರೆ ಕೈ ಬೆರಳು ಎಣಿಕೆಯಷ್ಟು ನಮಗೆ ಜನ ಸಿಗ್ತಾರೆ. ಅಷ್ಟೇ ಯಾಕೆ, ನಮ್ಮ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶರನ್ನು ಹುಡುಕಿ ಅವರನ್ನು ಪೊಲೀಸಿಗೆ ಒಪ್ಪಿಸುವಂಥ ಒಂದು ಕೆಲಸ, ಒಂದು ತಂಡವನ್ನು ಮಾಡ್ತದೆ. ಅವ್ರ ಜೊತೆ ಎಷ್ಟು ಜನ ನಿಂತೇವೆ ನಾವು? ಈ ವೈರುಧ್ಯವೇ ನಮ್ಮ ದೇಶದ ಸಂಸ್ಕೃತಿ ಮತ್ತು ಬೌದ್ಧಿಕ ದಿವಾಳಿತನ. ಈ ರಿಯಾಲಿಟಿ ಶೋ ಗೆದ್ದಂತಹ ಒಬ್ಬ ವ್ಯಕ್ತಿ ಓಪನ್ ಕಾರಲ್ಲಿ ಕೈ ಬಿಸಾಡ್ತಾ ಹೋದರೆ ಅವನ ಹಿಂದೆ ನಮ್ಮ ರಾಜ್ಯದ ಕಾನೂನು ಕಾಪಾಡುವಂಥ ಪೊಲೀಸ್ ಸಿಬ್ಬಂದಿ ಭದ್ರತೆ ನೀಡುತ್ತಿದ್ದಾರೆ. ಯಾರಿಗೋಸ್ಕರ ಈ ಭದ್ರತೆ? ದೇಶ ಕಾಯುವ ಒಬ್ಬ ಸೈನಿಕನಿಗ, ಅಥವಾ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗ, ಅಥವಾ ಪೊಲೀಸಿಗ? ಈ ಭದ್ರತೆ 100 ದಿನಗಳ ಒಂದು ಮನೆಯಲ್ಲಿ ಮನರಂಜನೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ. ಆ 100 ದಿನಗಳ ಮಾಡಿದಂತಹ ಮನರಂಜನೆ ಯಾವತ್ತಾದರೂ ಒಂದು ದಿನದ ಮನರಂಜನೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಸಮಾಜಕ್ಕೆ, ಅಥವಾ ಯುವಜನತೆಗೆ ಯಾವ ಒಂದು ಒಳ್ಳೆಯ ಸಂದೇಶ ಕೊಡ್ತು? ಇನ್ನೊಂದು ವಿಷಯ ಹೇಳಬೇಕು. ಇನ್ನೊಬ್ಬ ವ್ಯಕ್ತಿ ಇದ್ದ, ಅವರು ಉತ್ತರ ಕರ್ನಾಟಕದ ಗಾಯಕರಂತೆ. ಆ ವ್ಯಕ್ತಿ ಹೊರಗಡೆ ಬಂದು ಹೇಳ್ತಾನೆ, ಅವನು ಹೊರಗೆ ಬಂದಿದ್ದಕ್ಕೆ ಇಡೀ ಉತ್ತರ ಕರ್ನಾಟಕ ಕಣ್ಣೀರು ಹಾಕ್ತಂತೆ. ಯಾವ ಗನಾಮದಾರಿ ಕೆಲಸ ಮಾಡಿದ್ರೆ ಅಂತ ಉತ್ತರ ಕರ್ನಾಟಕ ಕಣ್ಣೀರು ಹಾಕಬೇಕು? ದೇಶದ ಗಡಿಯಲ್ಲಿ ಏನು ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಸ್ಪೈ ಆಗಿ ಬೇರೆ ದೇಶಕ್ಕೆ ನಾವು ಹೋಗ್ತಾ ಇದ್ದೀರಾ ಉತ್ತರ ಕರ್ನಾಟಕ ಕಣ್ಣೀರು ಹಾಕಕ್ಕೆ? ಈ ಉತ್ತರ ಕರ್ನಾಟಕದ ಕೆಲವೊಬ್ಬ ಗಾಯಕರು ಮತ್ತು ಕಾಮಿಡಿ ಮಾಡ್ಕೊಂಡು ಕೆಲವೊಂದು ಜನ ಇದ್ದಾರೆ. ಇವರೆಲ್ಲ ಸೇರಿ ಇಡೀ ಉತ್ತರ ಕರ್ನಾಟಕ ಜನಪದ ಸಂಸ್ಕೃತಿಗೆ ಧಕ್ಕೆ ಮಾಡಿದರು. ಯಾವುದೇ ಒಂದು ಜನಪದ ಆಗಿರಲಿ, ಒಂದು ಕಾಮಿಡಿ ಆಗಿರಲಿ, ಅದನ್ನು ಡಬಲ್ ಮೀನಿಂಗನ್ನು ಉಪಯೋಗ ಮಾಡಿ ಹಾಡುವುದಾಗಿರಲಿ ಅಥವಾ ಕಾಮಿಡಿ ಮಾಡೋದಾಗಿರಲಿ ಅವ್ರ ಕೆಲಸ ಇದೆ. ಯಾಕೆ ಡಬಲ್ ಮೀನಿಂಗ್ ಪದ ಬಳಸದೆ ಅಥವಾ ಅದನ್ನು ಯೂಸ್ ಮಾಡದೆ ನಮಗೆ ಕಾಮಿಡಿ ಅಥವಾ ಜನಪದ ಹಾಡೋಕ್ಕಾಗಲ್ವಾ? ಇಂಥವರು ಈ ರಿಯಾಲಿಟಿ ಶೋ ಏನು ಹೊರಗಡೆ ಬಂದಾಗ ಇಡೀ ಉತ್ತರ ಕರ್ನಾಟಕ ಕಣ್ಣೀರು ಹಾಕ್ತಂತ ಆ ವ್ಯಕ್ತಿ ಹೇಳ್ತಾನೆ. ರಿಯಾಲಿಟಿ ಶೋ ಗೆದ್ದಂತಹ ವ್ಯಕ್ತಿ ಕಾರಲ್ಲಿ ಹೋಗುವ ದೃಶ್ಯಗಳನ್ನು ನೋಡಿದರೆ ಇಂದಿನ ಆಡಳಿತ ವ್ಯವಸ್ಥೆಗೆ ದಯನೀಯ ಸ್ಥಿತಿಗೆ ಹಿಡಿದ ಕನ್ನಡಿ ಅಂತಿದೆ. ಸಮವಸ್ತ್ರ ಧರಿಸಿದಂತಹ ಪೊಲೀಸ್ ಅಧಿಕಾರಿಗಳು, ಪೊಲೀಸರು ಈ ಜನಪ್ರಿಯತೆ ಎಂಬ ಮಾಯದ ಮುಂದೆ ಹೇಗೆ ಮಂಡೆ ಊರಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ ಇಲ್ಲ. ಇವತ್ತು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಮಾಸ್ಟರ್ ಸುರೇಶನ್, ಖುದಿರಾಮ್ ಬೋಸ್, ದಾಂಡಿಯಾ ವಾಘ್, ಸಿಂಧೂರ ಲಕ್ಷ್ಮಣ, ಇಂತಹ ನಮ್ಮ ನಿಜವಾದ ಹೀರೋಗಳಿಗಿಂತ ರಿಯಲ್ನಲ್ಲಿ ಬರುವಂತಹ ಹೀರೋಗಳೇ ನಮ್ಮ ಯುವ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಆದರ್ಶವಾಗ್ತಿರುವುದು ದುರಂತವಲ್ಲದೆ ಮತ್ತಿನ್ನೇನು? ಹಾಗಂತ ಆ ರಿಯಾಲಿಟಿ ಶೋ ಗೆದ್ದಂತಹ ವ್ಯಕ್ತಿ ತಪ್ಪಲ್ಲ, ಅಥವಾ ಆ ರಿಯಾಲಿಟಿ ಶೋ ನಡೆಸುವಂಥ ಒಂದು ಸಂಸ್ಥೆ ಅದಲ್ಲ ಅದ್ರ ತಪ್ಪಂತ ಹೇಳ್ತಾ ಇಲ್ಲ, ಅಥವಾ ಮನೋರಂಜನೆ ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ರಿಯಲ್ ಹೀರೋಗಳಿದ್ದಾರೆ, ಅವ್ರ ಕಡೆ ಸ್ವಲ್ಪ ಗಮನ ಇರಲಿ ಅಂತ ಅಷ್ಟೇ ನನ್ನ ಕಳಕಳಿ. ಧನ್ಯವಾದ.